ಒಂದು 10,000ಕ್ಕಿಂತ ಹೆಚ್ಚು ನಕ್ಸಲೀಯರು ಶರಣಾಗಿದ್ದಾರೆ. ಇನ್ನು ನಕ್ಸಲೀಯರಿಗೆ ನಮಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗಿದೆ. ಕದನ ವಿರಾಮ ಘೋಷಣೆ ಮಾಡೋ ಚಾನ್ಸೇ ಇಲ್ಲ, ಕದನ ವಿರಾಮ ಅನ್ನೋ ಪ್ರಶ್ನೆನೇ ಇಲ್ಲ. ಇನ್ನೇನು ಕೊನೆಯ ದಿನಗಳನ್ನ ನಕ್ಸಲಿಸಂ ಎಣಿಸ್ತಾ ಇದೆ ಅಂತ ಹೇಳ್ಬೋದು. 4-5 ದಶಕಗಳ ಒಂದು ದೊಡ್ಡ ಪಿಡುಗಿಗೆ ಮುಕ್ತಿ ಹಾಡ್ದಂಗ ಆಗುತ್ತೆ. ದೇಶಾದ್ಯಂತ ನಕ್ಸಲಿಸಂನ ಇಲ್ಲದಂತೆ ಮಾಡ್ತೀವಿ, ನಕ್ಸಲೀಯರಿಗೆ ಫುಲ್ ಸ್ಟಾಪ್ ಹಾಕ್ತೀವಿ ಅಂತ ಹೇಳಿ ಅಮಿತ್ ಶಾ ಗರ್ಜಿಸಿದ್ದಾರೆ. ಇದು 2026ಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ನಕ್ಸಲೀಯರು ಕೇಂದ್ರ ಸರ್ಕಾರಕ್ಕೆ ಒಂದು ಆಫರ್ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ಇಲ್ಲ ಅಂತ ಅಂದಿದೆ. ಅಂದ್ರೆ ನಕ್ಸಲೀಯರು ಯಾವ ಮಟ್ಟಿಗೆ ಸರ್ಕಾರಕ್ಕೆ ಆಫರ್ ಕೊಡ್ತಾರೆ ಅಂದ್ರೆ ಕದನ ವಿರಾಮ ಘೋಷಣೆ ಮಾಡೋಣ ಅಂತ. ಏನು ಕದನ ವಿರಾಮ ಅಂತ ಹೇಳಿದ್ರೆ ನಕ್ಸಲೀಯರು ಮತ್ತು ಸೇನೆ ನಡುವೆ ದಿನನಿತ್ಯ ಯುದ್ಧ ಆಗ್ತಾ ಇದೆಯಾ? ನಕ್ಸಲೀಯರು ಎಲ್ಲೋ ಕಾಡಲ್ಲಿ ಇರ್ತಾರೆ, ಅವ್ರೆಲ್ಲೋ ಒಂದು ಕಡೆ ಹಿಂಬಾಗ್ಲಿಂದ ಬಂದು ಒಂದಷ್ಟು ದಾಂಧಲೆ ಎಬ್ಸಿ ಒಂದಷ್ಟು ಕಡೆ ಗುಂಡಿನ ದಾಳಿ ಮಾಡಿ ಹೊರಟೋಗ್ತಾರೆ. ಎಲ್ಲೋ 15 ದಿನದಲ್ಲಿ, ವಾರಕ್ಕೊಂದ್ಸಾರಿ, ತಿಂಗಳಲ್ಲಿ ಒಂದ್ಸಾರಿ. ಅದು ಕರ್ನಾಟಕ, ಆಂಧ್ರ ಪ್ರದೇಶ ಭಾಗದಲ್ಲಿ ಬಹುತೇಕ ಕಡಿಮೆ ಆಗಿದೆ ನಕ್ಸಲೀಯ ಚಟುವಟಿಕೆ. ಕರ್ನಾಟಕದಲ್ಲಂತೂ ಬಹುತೇಕ ಇಲ್ಲವಾಗಿದೆ. ಇನ್ನ ಅದು ಕೂಡ ಸಶಸ್ತ್ರ ನಕ್ಸಲ್ ದಾಳಿಗಳಿದೆಯಲ್ಲ, ತುಂಬಾ ಕಡಿಮೆ ಆಗಿದೆ. ಛತ್ತೀಸ್ಗಢ ಭಾಗದಲ್ಲಿ ಒಂದಷ್ಟು, ಈ ಉತ್ತರಾಖಂಡ್, ಛತ್ತೀಸ್ಗಢ, ಆಂಧ್ರ ಆ ಭಾಗದಲ್ಲಿ ಒಂದ್ ಸ್ವಲ್ಪ ಉಳ್ಕೊಂಡಿದೆ. ಅದನ್ನ ಸಂಪೂರ್ಣ ನಿರ್ನಾಮ ಮಾಡ್ತೀವಿ ಅಂತ ಅಮಿತ್ ಶಾ ಪ್ರತಿಜ್ಞೆಯನ್ನ ಮಾಡಿದ್ರು. ಆ ಪ್ರತಿಜ್ಞೆ ಈಡೇರುವಂತ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಗರಿ ಸಲ್ಲಬಹುದಾ ಅಂತ ಅನ್ನಿಸ್ತಾ ಇದೆ ಬರುವ ವರ್ಷಕ್ಕೆ. ಯಾಕಂದ್ರೆ ಎಷ್ಟಿತ್ತು ಅಂದ್ರೆ ನಕ್ಸಲೀಯರ ದಾಳಿಗಳು ಎಷ್ಟಿತ್ತು, ಅದರ ಪ್ರಮಾಣ ಎಷ್ಟಿತ್ತು, ಶರಣಾಗ್ತಿದ್ದವ್ರು ಎಷ್ಟು, ಈಗ ಅದು ಎಷ್ಟರ ಮಟ್ಟಿಗೆ ಇಳಿಕೆ ಆಗಿದೆ ಅಂತ ನೋಡೋದಾದ್ರೆ, ನಕ್ಸಲೀಯರು 2004ರಿಂದ 2014ರವರೆಗೂ ಒಂದು 5,000ದಷ್ಟು ನಕ್ಸಲೀಯರು ಶರಣಾಗಿದ್ರು, 2,000ದಷ್ಟು ನಕ್ಸಲೀಯರು ಹತರಾಗಿದ್ರು. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 5,000ದಷ್ಟು ನಕ್ಸಲೀಯರು ಶರಣಾಗತರಾಗಿದ್ರು, 2,000ದಷ್ಟು ನಕ್ಸಲೀಯರು, 2,000+ ನಕ್ಸಲೀಯರು ಸೇನೆಯ ಕಾರ್ಯಾಚರಣೆಯಲ್ಲಿ ಕೂಂಬಿಂಗ್ ನಲ್ಲಿ ಸಿಕ್ಕಿ ಹತರಾಗಿದ್ರು. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಎಷ್ಟು ಆಕ್ಟಿವ್ ಆಗಿ 2015ರಿಂದ 2025ರವರೆಗೂ ತುಂಬಾ ಆಕ್ಟಿವ್ ಆಗಿ ನಕ್ಸಲೀಯ ಚಟುವಟಿಕೆಯನ್ನ ಸ್ತಬ್ಧಗೊಳಿಸೋದಕ್ಕೆ ಪ್ಲಾನ್ ಮಾಡಿದೆ. ಆ ಪ್ಲಾನ್ ನಲ್ಲಿ ಒಂದು 10,000ಕ್ಕಿಂತ ಹೆಚ್ಚು ನಕ್ಸಲೀಯರು ಶರಣಾಗಿದ್ದಾರೆ ಅನ್ನೋದು. ಅಂದ್ರೆ ನಕ್ಸಲೀಯರಿಗೆ ಆತಂಕ ಶುರುವಾಗಿದೆ, ನಮ್ಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇನ್ನು ನಾವು ಕಾಡೊಳಗೆ ಇದ್ಕೊಂಡು ಸಶಸ್ತ್ರ ಹೋರಾಟನ ಮಾಡ್ತೀವಿ ಅಂದ್ರೆ ಈ ಸಶಸ್ತ್ರ ಹೋರಾಟಗಳು ಸಕ್ಸಸ್ ಆಗೋದಿಲ್ಲ. ಕೇಂದ್ರ ತುಂಬಾ ಪ್ರಬಲವಾಗಿ ಆಕ್ಷನ್ ಮಾಡ್ತಾ ಇದೆ. ಸಶಸ್ತ್ರ ಹೋರಾಟಗಳನ್ನ ಇನ್ನು ಮುಂದೆ ಮಾಡಿದ್ರೆ ನಮ್ಮ ನಿರ್ನಾಮ ಖಚಿತ ಅಂತ. ಮತ್ತೆ ಈ ಕೇಂದ್ರ ಸರ್ಕಾರ ಬಂದ ನಂತರ, ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಈ ಶಸ್ತ್ರಾಸ್ತ್ರಗಳು ಕಾಡಿಗೆ ಹೋಗುವಂತದ್ದನ್ನ ಆದಷ್ಟು, ಅಂದ್ರೆ ಅವ್ರಿಗೇನು ಈ ಮಾವೋವಾದಿಗಳಿಗೆ, ನಕ್ಸಲೀಯರಿಗೆ ಸಿಗದಿದ್ದಾಗೆ ತಡೆಯಲಾಗ್ತಾ ಇದೆ. ಈ ಕಳ್ಳ ಸಾಗಣೆ ಏನಿದೆ ಅದಕ್ಕೆ ಹೆಚ್ಚಿನ ಬ್ರೇಕ್ ಅನ್ನ ಹಾಕಲಾಗಿದೆ. ಈ ಕಾರಣದಿಂದ ಇನ್ನು ನಕ್ಸಲೀಯರಿಗೆ ನಮಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿನೇ ಕಳೆದ 10 ವರ್ಷಗಳಲ್ಲಿ 2,000ಕ್ಕಿಂತ ಹೆಚ್ಚು ನಕ್ಸಲೀಯರನ್ನ ಕೂಂಬಿಂಗ್ ಅಲ್ಲಿ, ನಕ್ಸಲೀಯರ ಕಾರ್ಯಾಚರಣೆಗಳಲ್ಲಿ ಆಂಟಿ ನಕ್ಸಲ್ ಫೋರ್ಸ್ಗಳು ಹೊಡೆದು ಹಾಕಿದಾವೆ. ಸೇನೆ ಕೂಡ ಅಲ್ಲಿ ಸಾಥ್ ಕೊಟ್ಟಿದೆ. ಹೀಗಾಗಿ ನಕ್ಸಲೀಯರಿಗೆ ಒಂದು ಆತಂಕ ಶುರುವಾಗಿದೆ. ಇತ್ತೀಚೆಗೆ ಈ ನಕ್ಸಲೀಯರೇನಿದ್ದಾರೆ ಅವರು, ಮಾವೋವಾದಿಗಳು, ಈ ಕೇಂದ್ರ ಸರ್ಕಾರಕ್ಕೆ ಒಂದು ಆಫರ್ ಕೊಟ್ಟಿದ್ದಾರೆ, ಕದನ ವಿರಾಮ ಘೋಷಣೆ ಮಾಡೋಣ ಅಂತ. ಕದನ ವಿರಾಮ ಘೋಷಣೆ ಮಾಡೋ ಚಾನ್ಸೇ ಇಲ್ಲ, ಕದನ ವಿರಾಮ ಅನ್ನೋ ಪ್ರಶ್ನೆನೇ ಇಲ್ಲ. ಸೊ ನೀವು ಶರಣಾಗಿ ಬಂದ್ರೆ ನಿಮಗೆ ರೆಡ್ ಕಾರ್ಪೆಟ್ ಸ್ವಾಗತ ಮಾಡ್ತೀವಿ, ಶರಣಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಯಾವ ಸ್ಥಿತಿಗೆ ಬೇಕಾದ್ರೂ ಹೋಗಿ ನಿಮ್ಮನ್ನ ನಿರ್ನಾಮ ಮಾಡ್ತೀವಿ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಂತ ಗೃಹ ಸಚಿವ. 2019ರ ಆರ್ಟಿಕಲ್ 370 ಅಬಾಲಿಷ್ ಮಾಡಿದ್ದಿರಬಹುದು. ಆ ನಿರ್ಧಾರ ಉತ್ತರ ದೇಶದಲ್ಲೇ ಕ್ರಾಂತಿಕಾರಿ ನಿರ್ಧಾರ ಅಂದ್ರೂ ತಪ್ಪಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರದ ಎಲ್ಲ ರಾಜಕೀಯ ನಾಯಕರನ್ನ ಗೃಹ ಬಂಧನದಲ್ಲಿಟ್ಟು ಅವ್ರು ಮಾಡದಂತ ಕ್ರಾಂತಿ ಇತ್ತಲ್ಲ, 6 ತಿಂಗಳುಗಳ ಕಾಲ, ಅದಕ್ಕಿಂತ ಹೆಚ್ಚು ಕೂಡ ಗೃಹ ಬಂಧನದಲ್ಲಿಟ್ಟು ಯಾವುದೇ ರೀತಿಯ ಪ್ರತಿಭಟನೆಗಳಾಗದಿದ್ದಾಗೆ ನೋಡ್ಕೊಂಡು ಆ ಒಂದು ಆರ್ಟಿಕಲ್ 370 ಅಬಾಲಿಷ್ ಮಾಡಿದ್ದು ಒಂಥರ ಕ್ರಾಂತಿಕಾರಿ ಕೆಲಸ. ಅದನ್ನ ಮಾಡಿದವರು ಈ ನಕ್ಸಲ್ ನಿರ್ನಾಮವನ್ನ ಕೂಡ, ನಕ್ಸಲ್ರನ್ನ ಸಂಪೂರ್ಣವಾಗಿ ಇನ್ನಿಲ್ಲದಂತೆ ಮಾಡೋದು ಕೂಡ 2026ಕ್ಕೆ ಗುರಿ ಅಂತ ಇಟ್ಕೊಂಡಿದ್ದಾರೆ. ಈ ಗುರಿಯನ್ನ ಬಹುತೇಕ ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿದೆ ಕೇಂದ್ರ ಸರ್ಕಾರ. ಇನ್ನೇನು ಕೊನೆಯ
ಏನು ದಿನಗಳನ್ನ ನಕ್ಸಲಿಸಂ ಎಣಿಸ್ತಾ ಇದೆ ಅಂತ ಹೇಳ್ಬೋದು. ನಕ್ಸಲಿಯರನ್ನ ಹುಡುಕಿ ಹುಡುಕಿ ಅವ್ರನ್ನ ಹೊಡೆಯಲಾಗ್ತಾ ಇದೆ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಶರಣಾಗುವಾಗ ಮಾಡ್ಲಾಗ್ತಾ ಇದೆ. ಈಗ ನಕ್ಸಲಿಯರಿಗೆ ದಾರಿನೇ ಇಲ್ಲ. ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಅಂದ್ರೆ, ಈ ನಕ್ಸಲಿಯರೇನು ಯಾರ ಸಂಪರ್ಕನೂ ಇಲ್ಲದೇನೆ ಬರೀ ಕಾಡಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರ? ಇಲ್ಲ, ಇವರದ್ದು ಸಭೆಗಳಾಗುತ್ತೆ, ಇವರದ್ದು ಕೂಡ ಏನು ಆನ್ಯುವಲ್ ಮೀಟಿಂಗ್ಸ್ ಇರುತ್ತೆ, ಆನ್ಯುವಲ್ ಪ್ಲಾನ್ಸ್ ಇರುತ್ತೆ. ಸೊ ಇಲ್ಲಿ ಏನ್ ಮಾಡಬೇಕು, ಯಾವ ರೀತಿ ಆಡಳಿತ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಒತ್ತಡಗಳನ್ನು ತರಬೇಕು, ಹೇಗೆ ನಮ್ಮ ಕೆಲಸಗಳನ್ನ ಸಾಧಿಸ್ಕೊಳ್ಬೇಕು ಅನ್ನೋಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಅವರು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಈ ಹೊರಗಿನಿಂದ ಬೆಂಬಲ ಇದ್ದೇ ಇರುತ್ತೆ, ಒಂದಷ್ಟು ಏನು ರಾಜಕೀಯ ಬೆಂಬಲ ಕೂಡ ಸಿಗ್ತಾ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ಕಡಿತ ಮಾಡಬೇಕು, ಆ ಮೂಲಕ ನಕ್ಸಲಿಸಂ ಅನ್ನ ತೊಡೆದು ಹಾಕಬೇಕು ಅಂತ ಅಮಿತ್ ಶಾ ನಿರ್ಧಾರ ಮಾಡಿದ್ದಾರೆ. ಅಮಿತ್ ಶಾ ಏನಾದ್ರು ಇದನ್ನು ಸಾಧಿಸಿದ್ರೆ ಇದು ಒಂದು 4-5 ದಶಕಗಳ ಒಂದು ದೊಡ್ಡ ಕಂಟಕಕ್ಕೆ, 4-5 ದಶಕಗಳ ಒಂದು ದೊಡ್ಡ ಪಿಡುಗಿಗೆ ಮುಕ್ತಿ ಹಾಡ್ದಂಗ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ಕರ್ನಾಟಕದಲ್ಲಿ ನಕ್ಸಲರೆಲ್ಲ ಏನು ಶರಣಾದ್ರು, ಆ ನಕ್ಸಲರು ಶರಣಾದಾಗ ಬಿಜೆಪಿಯವರು ಅದನ್ನ ವಿರೋಧ ಮಾಡಿದ್ರು. ಇದಕ್ಕಿದ್ದ ಹಾಗೆ 4-5 ದಿನಗಳಲ್ಲೇ ಯಾರೋ ಈ ವಿಚಾರವಾದಿಗಳು, ಪ್ರಗತಿಪರರು, ಚಿಂತಕರು ಅನ್ನೋಂಥವ್ರು ಕಾಡಿಗೆ ಹೋಗ್ತಾರೆ, ನಕ್ಸಲರ ಜೊತೆ ಮಾತಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಶರಣ ಮಾಡಿಸ್ತಾರೆ, ಅಂದ್ರೆ ಶರಣಾಗತಿಗೆ ಕರ್ಕೊಂಡ್ ಬರ್ತಾರೆ. ಅವರು ಸಿದ್ದರಾಮಯ್ಯನವರೇ ಬರ್ತಾರೆ, ಅಂದ್ರೆ ಇವ್ರನ್ನ ಶರಣಾಗತಿ ವೇಳೆ ಸಿದ್ದರಾಮಯ್ಯನವ್ರ ತರನೇ ಬಂದು ಶರಣಾಗ್ಬೇಕು ಅಂತ ಬರ್ತಾರೆ. ಇವರೆಲ್ಲ ನಗರ ನಕ್ಸಲರು, ನಗರ ನಕ್ಸಲರಿಂದ ಈ ಕಾಡಲ್ಲಿರುವಂತ ನಕ್ಸಲರು ಬಂದು ಶರಣಾಗಿದ್ದಾರೆ. ತುಂಬಾ ಡೇಂಜರಸ್ ಇದು ಅಂತ ಸುನೀಲ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ರು. ಕೇಂದ್ರ ಸರ್ಕಾರ ಕೂಡ ಇದೇ ರೀತಿಯಲ್ಲಿ, ಅಂದ್ರೆ ಯಾರು ಕೂಡ ಈ ಏನು ಕಾಡಿಂದ ಬಂದು ಮತ್ತೆ ಇವರು ನಗರದಲ್ಲಿದ್ದುಕೊಂಡು ಸರ್ಕಾರದ ನೀತಿಗಳ ವಿರುದ್ಧ ನಿರಂತರವಾಗಿ ಸುಮ್ಮನೆ ಒಂದಷ್ಟು ಕಿಡಿಗೇಡಿಗಳ ರೀತಿ ಕೆಲಸ ಮಾಡುವಂಥದ್ದು, ಹಾಗೇನೆ ಏನು ಪ್ರತಿಭಟನೆಯನ್ನ ಆಡಳಿತ ಸರ್ಕಾರದ ವಿರುದ್ಧ ಮಾಡೋದಿಕ್ಕೇನೆ ಕಾಡಿಂದ ನಾಡಿಗೆ ಬರುವಂತದ್ದು, ಒಂಥರ ಪರ್ಮಿಷನ್ಸ್ ತಗೊಂಡು ಇಲ್ಲಿ ನಮ್ಮ ಎಲ್ಲ ಕೇಸ್ಗಳನ್ನ ಖುಲಾಸೆ ಮಾಡಬೇಕು, ಆಗ ಮಾತ್ರ ನಾಡಿಗೆ ಬರ್ತೀವಿ ಅನ್ನುವಂತ ಕಂಡೀಷನ್ಸ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಬಂದು ಸೇಫ್ ಆಗಿ ನಾವು ಬದುಕೊಳ್ಳೋದಕ್ಕೆಲ್ಲ ಮಾಡ್ಕೊಂಡು ಇಲ್ಲಿ ಕೂಡ ನಗರ ನಕ್ಸಲರಾಗಿ ಇದ್ದು ಬಿಡೋಣ ಅಂತ ಅನ್ಕೊಂಡ್ರೆ ಅದಲ್ಲ. ನಾವು ನಿಮಗೆ ರೆಡ್ ಕಾರ್ಪೆಟ್ ಹಾಸ್ತೀವಿ ಯಾವಾಗ ಅಂದ್ರೆ ಶರಣಾಗತರಾಗಿ, ಸಂಪೂರ್ಣ ಶರಣಾಗತರಾಗಿ ಬೇಷರತ್ತಾಗಿ ಬಂದ್ರೆ ಮಾತ್ರ. ಇಲ್ಲ ಅಂದ್ರೆ ನಮ್ಮ ಆಂಟಿ ನಕ್ಸಲ್ ಫೋರ್ಸ್ಗೆ, ನಮ್ಮ ಸೇನೆಗೆ ನಿಮ್ಮನ್ನ ಹೊಡೆದಾಕೋದು ಗೊತ್ತಿದೆ, ನಾವು ಕೂಂಬಿಂಗ್ ಮಾಡ್ತೀವಿ, ದೇಶಾದ್ಯಂತ ನಕ್ಸಲಿಸಂನ ಇಲ್ಲದಂತೆ ಮಾಡ್ತೀವಿ ಅನ್ನುವಂತ ಗಟ್ಟಿ ನಿರ್ಧಾರವನ್ನ ಅಮಿತ್ ಶಾ ಮಾಡಿ ಅದನ್ನ ಹೇಳಿದ್ದಾರೆ. 2026ರಲ್ಲಿ ಇದನ್ನ ಸಾಧಿಸಿದ್ದೆ ಆದ್ರೆ ನಿಜಕ್ಕೂ ನರೇಂದ್ರ ಮೋದಿ ಸರ್ಕಾರ ಮತ್ತೊಂದು ಏನೋ ದೊಡ್ಡ ಸಾಧನೆಯನ್ನ ಮಾಡಿದಾಗುತ್ತೆ. ಸಂಪೂರ್ಣ ನಕ್ಸಲಿಸಂ ಇಂದ ದೇಶವನ್ನ ಆ ಒಂದು ಪಿಡುಗಿಂದ ಹೊರಗಡೆ ತರುವಂತದ್ದು, ನಕ್ಸಲಿಸಂ ಅನ್ನುವಂತ ಒಂದು ಬಾಧೆಯಿಂದ ದೇಶವನ್ನ ಹೊರಗಡೆ ತಂದಿದ್ದು ನಿಜಕ್ಕೂ ಈ ಏನೋ ಗುಡ್ಡಗಾಡು ಇರುವಂತ, ಘಟ್ಟ ಪ್ರದೇಶ ಇರುವಂತ ಜನರ ಬದುಕು ಅಲ್ಲಿಗೊಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಾಗುತ್ತೆ. ಬಹುಶಃ ಮೋದಿ ಸರ್ಕಾರ ಒಂದಷ್ಟು ಕ್ರಾಂತಿಕಾರಿ ಸಾಧನೆಗಳನ್ನ ಮಾಡಿದೆ, ಇದು ಕೂಡ ಅದರಲ್ಲಿ ಒಂದು ಸಾಧನೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೋಡೋಣ ಎಷ್ಟರ ಮಟ್ಟಿಗೆ ಸರ್ಕಾರ ಎಫೆಕ್ಟಿವ್ ಅದನ್ನ ಮಾಡುತ್ತೆ. ಅಮಿತ್ ಶಾ ಮತ್ತೊಂದು ಸಾಧನೆಯನ್ನ ಮಾಡ್ತಾರೆ ಅಂತ ಇದು ನಮಗನ್ಸಿದ್ದು. ಸೊ ನಿಮಗೇನ್ ಅನ್ಸುತ್ತೆ, ನೀವು ಕೂಡ ಕಮೆಂಟ್ ಮಾಡಬಹುದು. ಈ ರೀತಿಯ ವಿಚಾರ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.